ಫ್ರೆಂಡ್ಸ್, ವೆಲ್ಕಮ್ ಟು DMS ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ನಾಟಿ ಸ್ಟೈಲ್ ಎಣ್ಗಾಯಿ. ಸೂಪರ್ ಆಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಬರೀಬೇಡಿ. ನಾನು ಯಾವ ಥರ ಎಲ್ಲ ಮಾಡಿದೆ, ಏನೇನೆಲ್ಲ ಬೇಕು ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು 9 ಬದನೆಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕಡಲೆ ಬೀಜ ಹುರಿದಿಟ್ಕೋಬೇಕು ಕಡಲೆ ಬೀಜನ, ಮತ್ತು ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ಟೊಮೊಟೊ ಮೀಡಿಯಮ್ ಸೈಜಿಂದು, ಖಾರದ ಪುಡಿ, ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ದೊಡ್ಡ ಸೈಜಿನ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ, ಜೀರಿಗೆ, ಮೆಣಸು, ಲವಂಗ, 2 ಹಸಿಮೆಣಸಿನ್ಕಾಯಿ, ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಆಯಿಲು ಇಷ್ಟು ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ಇಷ್ಟು ತಗೊಳ್ಳಿ. ಕಡಲೆ ಬೀಜನ ನೀವು ಜಾಸ್ತಿ ತಗೋಬೇಕು, ಒಂದು 50 ಗ್ರಾಮ್ ಅಷ್ಟು. ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಬಾಣಲಿಗೆ ಆಯಿಲ್ ಹಾಕೋಬಿಟ್ಟು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ 2 ನಿಮಿಷ ಹುರ್ಕೋಬಿಟ್ಟು ಅದಾದ ನಂತರ ಲವಂಗ ಮತ್ತು ಮೆಣಸು ಹಾಕ್ಕೊಳ್ಳಿ. ಈ ಥರ ಹುರಿಯೋದ್ರಿಂದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೀವೇ ಒಂದ್ಸಲ ಟ್ರೈ ಮಾಡಿ, ಆವಾಗ ನೀವೇ ಹೇಳ್ತೀರಾ. ಮತ್ತು ಕಾಯಿ ತುರಿನೂ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ರೊಟ್ಟಿಗೆ, ದೋಸೆಗೆ ಮತ್ತು ಬಿಸಿ ರೈಸಿಗಂತೂ ಸಕ್ಕತ್ತಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಹುರಿದಾಗಿದೆ, ಇದನ್ನು ಲೋ ಫ್ಲೇಮ್ ಮಾಡಿ ಇಟ್ಕೊಬಿಟ್ಟು ಹುರ್ಕೊಳ್ಳಿ. ಇವಾಗ ತಣ್ಣಗಾಗಕ್ಕೆ ಬಿಡಿ. ಅಷ್ಟರಲ್ಲಿ ಜಾರಿಗೆ ಟೊಮೊಟೊ ಹಾಕೋಬಿಟ್ಟು ಹುರಿದಂಥ ಮಸಾಲನ ಹಾಕೋಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಪ್ರಮಾಣದಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಬದನೆಕಾಯ 4 ಹೋಳಾಗಿ ಮಾಡ್ಕೋಬೇಕು. ಈ ಥರ ಎಲ್ಲ ಬದನೆಕಾಯಿನೂ ಹಾಗೆ ಮಾಡ್ಕೊಳ್ಳಿ. ನೋಡಿ, ಮಸಾಲ ಎಲ್ಲ ಬದನೆಕಾಯಿಗೆ ನೀಟಾಗಿ ಹತ್ಕೊಡುತ್ತೆ. ಇವಾಗ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾವು ಹೆಚ್ಚಿ ನೀರೊಳಗಡೆ ಬದನೆಕಾಯಿ ಹಾಕಿಟ್ಟಿದ್ವಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಿಡಿ. ಆವಾಗ ಕಹಿ ಬರಲ್ಲ. ಎಣ್ಣೆ ಒಳಗಡೆ ಹಾಕೋಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು ಬದನೆಕಾಯಿನ. ಆವಾಗ ಸಖತ್ತು ರುಚಿಯ ಎಣ್ಗಾಯಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮೆಥಡಲ್ಲಿ ಮಾಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಆವಾಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಕ್ಲೀನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮಿಕ್ಸ್ ಆಗೋ ಹಾಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಇವಾಗ ಒಂದು 2 ನಿಮಿಷ ಎಣ್ಣೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆಲಿ ಬೇಯಿಸ್ಕೊಳ್ಳಿ. ಇವಾಗ ಖಾರ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಖಾರ ಹಾಕೋಬಿಟ್ಟು ಮತ್ತು ಜಾರಲ್ಲಿ ಉಳ್ದಂಥದಕ್ಕೆ ನೀರು ಹಾಕೋಬಿಟ್ಟು ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಕ್ಲೀನಾಗಿ ಹಾಕೋಬೇಕು. ಖಾರದ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ ಹಾಕ್ಕೊಳ್ಳೋಣ. ಖಾರ ಎಷ್ಟು ಬೇಕು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ, ಕಮ್ಮಿ ತಿನ್ನೋರು ಕಮ್ಮಿ. ಇವಾಗ ಜಾರಿಗೆ ನೀರು ಹಾಕೋಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಮಸಾಲ ಜಾರಲ್ಲಿ ಉಳಿದಾಗೆ ಹಾಕ್ಕೊಳ್ಳೋಣ. ನಾನು ಮುಂದೆ ಹೇಳ್ತೀನಿ, ನೀವು ಎಷ್ಟು ನೀರು ಹಾಕಿದ್ರು ಇದು ಗಟ್ಟಿಯಾಗೇ ಆಗುತ್ತೆ. ಯಾವ ಥರ ಅಂತ ಮುಂದೆ ಹೇಳ್ತೀನಿ. ಇವಾಗ ಕಡಲೆ ಬೀಜನ ಹುರಿದಿದ್ದೆ ಒಂದು ಜಾರಿಗೆ ಹಾಕೋಬಿಟ್ಟು ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಕಡಲೆ ಬೀಜ ಹಾಕೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ. ಮತ್ತು ನೀರು ಗಟ್ಟಿಯಾಗುತ್ತೆ, ಮಸಾಲ ಗಟ್ಟಿಯಾಗುತ್ತೆ. ಜಾಸ್ತಿ ನೀರಿನ ಅಂಶದಂಗೆ ಇರೋಕ್ಕೆ ಬಿಡಲ್ಲ ಇದು. ಹಾಗಾಗಿ ಕಡಲೆ ಬೀಜನ ಹಾಕ್ಕೊಂಡ್ರೆ ಸಖತ್ತು ಗಟ್ಟಿಯಾಗಿ ಮಸಾಲ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನೋಡಿ, ಇವಾಗ 1 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಎಣ್ಗಾಯಿ ಬದನೆಕಾಯಿ ರೆಡಿಯಾಗುತ್ತೆ.
ಒಂದು ವಿಜಿಲ್ ಆದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ. ಟೇಸ್ಟು ಸಹ ಅಷ್ಟೇ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ. ನೋಡಿ ಸಕ್ಕತ್ತಾಗಿದೆ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್.